ಸ್ನೇಹಿತರೆ, ಫೇಸ್ಬುಕ್ ಪೇಜ್ನಲ್ಲಿ ನಾವು ಯಾವ ರೀತಿ ಶೆಡ್ಯೂಲ್ ಮೂಲಕ ನಾವು ಪೋಸ್ಟನ್ನು ಮಾಡಬಹುದು ಅಂತ ಇವತ್ತು ಚರ್ಚೆ ಮಾಡೋಣ. ನಾವು ಶೆಡ್ಯೂಲ್ ಮೂಲಕ ಯೂಟ್ಯೂಬಲ್ಲಿ ಮಾಡ್ತಾ ಇದ್ವಿ, ನಾವು ಫೇಸ್ಬುಕ್ಕಲ್ಲಿ ಕೂಡ ಮಾಡಬಹುದು. ಶೆಡ್ಯೂಲ್ ಅಂದರೆ ನಾವು ಯಾವುದಾದ್ರೂ ಒಂದು ಸಮಯಕ್ಕೆ ಅದನ್ನು ಸೆಟ್ ಮಾಡಿದರೆ ಆ ಸಮಯಕ್ಕೆ ಅದು ಆಟೋಮೆಟಿಕ್ಕಾಗಿ ಪಬ್ಲಿಷ್ ಆಗುತ್ತೆ. ಆ ರೀತಿ ನಾವು ಶೆಡ್ಯೂಲ್ ಮಾಡೋದು ಹೇಗೆ ಅಂತ, ಫೇಸ್ಬುಕ್ ಪೇಜ್ನಲ್ಲಿ ಯಾವ ರೀತಿ ನಾವು ಶೆಡ್ಯೂಲ್ ಪೋಸ್ಟನ್ನು ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಫೇಸ್ಬುಕ್ ಪೇಜನ್ನು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿ ಫೇಸ್ಬುಕ್ ಪೇಜನ್ನು ಲಾಗಿನ್ ಮಾಡ್ಕೊಳ್ಳೋಣ. ಲಾಗಿನ್ ಮಾಡಿಬಿಟ್ಟು ಯಾವ ರೀತಿ ನಾವು ಪೋಸ್ಟ್ ಮಾಡ್ತಿರ್ಬೇಕಾದ್ರೇ ಅಲ್ಲಿ ಆಪ್ಷನ್ ಇರುತ್ತೆ, ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ನೋಡಿ, ಫೇಸ್ಬುಕ್ ಪೇಜನ್ನು ಲಾಗಿನ್ ಮಾಡಿದ್ದೀನಿ. ಈ ಕಡೆಗೆ ಒಂದು ಇಲ್ಲಿ ಏನು ಫೋಟೋ ಐಕನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಫೋಟೋ ಅಥವಾ ವಿಡಿಯೋನ ಇಲ್ಲಿಂದ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಈ ಒಂದು ಫೋಟೋನ ನಿಮಗೆ ತೋರಿಸೋದಕ್ಕೆ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಸೆಲೆಕ್ಟ್ ಆದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮೊದಲು ಆ ಆಪ್ಷನ್ ಎಲ್ಲಿ ಬರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ನೋಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ. ಮೇಲ್ಗಡೆ ಹೂ ಕ್ಯಾನ್ ಸಿ ಯುವರ್ ಪೋಸ್ಟು, ನಂತರದಲ್ಲಿ ಹೂ ಕ್ಯಾನ್ ಕಮೆಂಟ್ ಅಂತ ಇಲ್ಲಿ ಎರಡನೇ ಆಪ್ಷನು, ನಂತರದಲ್ಲಿ ಶೆಡ್ಯೂಲಿಂಗ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಶೆಡ್ಯೂಲಿಂಗ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಪೋಸ್ಟ್ ನಾವು ಅಂತ ಇದೆ, ಇಲ್ಲಿ ಕೆಳಗಡೆ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ಡೇಟಿಗೆ ನಾವು ಶೆಡ್ಯೂಲ್ ಮಾಡ್ತಾ ಇದ್ದೀವಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಓಕೆ, ನೋಡಿ ಯಾವುದೇ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಆ ದಿನ ಅದು ಎಷ್ಟು ಟೈಮಿಗೆ ಪಬ್ಲಿಷ್ ಆಗಬೇಕು ಅನ್ನೋದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೇಕು. 6 ಗಂಟೆ ಅಥವಾ 6:30, 6 ಕರೆಕ್ಟಾಗಿ 6 ಗಂಟೆಗೆ ಎಷ್ಟು ಬೇಕೋ ಅಷ್ಟು ನೀವು ಟೈಮನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ AM PM ಕೂಡ ಸೆಟ್ ಮಾಡ್ಕೋಬೋದು. ಮಾಡಿಬಿಟ್ಟು ಇಲ್ಲಿ ಓಕೆ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಸ್ವಲ್ಪ ಬ್ಯಾಕ್ ಬರಬೇಕು. ಇಲ್ಲಿ ನೋಡಿ, ಈ ರೀತಿ ಸೆಟ್ ಆಗಿದೆ. ಇಲ್ಲಿ ನೋಡಿ ಟೈಮಿಂಗು, ಈ ಡೇಟು ಟೈಮಿಂಗ್ ಎಲ್ಲವೂ ಕೂಡ ಸೆಟ್ ಆದ ನಂತರದಲ್ಲಿ ಈ ರೀತಿ ಬ್ಯಾಕ್ನ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬಂದ ನಂತರದಲ್ಲಿ ಇಲ್ಲಿ ಪೋಸ್ಟ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪೋಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಏನಾಗುತ್ತೆ ಅಂದರೆ ನಾವು ಪೋಸ್ಟ್ ಮಾಡಿರೋಂಥ ಒಂದು ಸಮಯಕ್ಕೆ ಅದು ಕರೆಕ್ಟಾಗಿ ನಮ್ಮ ಒಂದು ಪೋಸ್ಟ್ ಅನ್ನೋದು ಶೆಡ್ಯೂಲ್ ಪೋಸ್ಟ್ ಅನ್ನೋದು ಪಬ್ಲಿಷ್ ಆಗುತ್ತೆ. ಈ ರೀತಿ ನಾವು ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಪೋಸ್ಟನ್ನು ಪಬ್ಲಿಷ್ ಮಾಡ್ಬೋದು, ಶೆಡ್ಯೂಲ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.